ಸೊ ನಂದು ಆ್ಯಕ್ಚುಲಿ ಡ್ರೀಮ್ ಬುಕ್ಕು ನಾನು ಫಸ್ಟ್ ಅಂದ್ಕೊಂಡಿದ್ದು ಬೈಕ್ ತೊಗೋಬೇಕು ಅಂತಂದ್ಬಿಟ್ಟು ನಡ್ಕೊಂಡು ಹೋಗ್ಬೇಕು ಇಲ್ಲ ಬೈಕ್ ತೊಗೋಬೇಕಂದ್ರೆ 220. ಸೊ ನನಗೆ ಆ ಟೈಮಲ್ಲಿ ಇಮ್ಮಿಡಿಯೇಟಾಗಿ 7 ಸೀರೀಸ್ ನನ್ನ ಗಾಡಿ ಸಿಗಲಿಲ್ಲ. ಸೊ ನಾನು 5 ಸೀರೀಸ್ ತೊಗೊಂಡೆ. ನಂದೊಂದು BMW ಸರ್ವಿಸ್ ಸೆಂಟ್ರ್ ಇರಬೇಕು, ಲ್ಯಾಂಡು ಈ ಥರ ಕಾಣಿಸ್ಬೇಕು ನಂದೊಂದು ಹೈಟಲ್ಲಿ ನಿಂತ್ಕೊಂಡಾಗ ಅಂತಂದ್ಬಿಟ್ಟು. ಬಟ್ ಲೈಫಲ್ಲಿ ಬದಲಾಗಬೇಕಂದ್ರೆ ಯಾರು ಏನಾದರೂ ಅಂದ್ಕೊಂಡ್ರೂ ಆಗಲ್ಲ ನಾವು. ಸೊ ಪ್ರತಿಯೊಬ್ಬರಿಗೂ ಒಂದು ಸ್ಕಿಲ್ ಅಂತ ಇರುತ್ತೆ, ಅದನ್ನು ಯೂಟಿಲೈಸ್ ಮಾಡ್ಕೊಂಡು ಮಾಡಿದ್ರೆ ಅವರು ವರ್ಲ್ಡಲ್ಲಿ ಒಬ್ಬರೇ ಅಂತ ಅರ್ಥ. ಆಮೇಲೆ ಜಾಬಲ್ಲಿ ನೀವು ಇಷ್ಟೆಲ್ಲ ರೀಚ್ ಮಾಡೋಕ್ಕಾಗೋದಿಲ್ಲ. ಓಕೆ, ನಾನು ಇಲ್ಲಿವರೆಗೂ ಬಂದೆ ಅಂತ ತಿಳ್ಕೊಳ್ಳಿ, ಇಲ್ಲಿವರೆಗೂ ಬರೋಕ್ಕಾಗಿಲ್ಲ ಅಂತ ತಿಳ್ಕೊಳ್ಳಿ. ಮನುಷ್ಯ ಏನಾಗಬೇಕು ಅಂತ ಅಂದ್ಕೊಂಡ್ರೆ ಅದಾಗ್ತಾನೆ, ಆಗುವುದಾದರೆ ದೇವರೇ ಆಗು. ಹೌದು, ನಾವು ಗುರಿ ಇದ್ರೆ ಮಾತ್ರ ಇವೆಲ್ಲ ಸಾಧ್ಯ. ಸುಮ್ಮನೆ ಇದು ಯಾವುದೋ ಅಚೀವ್ ಆಗಿಲ್ಲ. ಹೌದು. ನಿಮ್ಮ ಫಾರ್ಮುಲಾ, ಸಕ್ಸಸ್ ಫಾರ್ಮುಲಾ ಏನು? ನಿಮ್ಮ ಸಂಕಲ್ಪ ಏನಾಗಿತ್ತು ಅಂತ ಏನೋ ಒಂದಷ್ಟು ಏನೋ ಇದೆಯಾ ಸೀಕ್ರೆಟ್ಸ್? ಸೊ ಇವಾಗ ಸಕ್ಸಸ್ ಫಾರ್ಮುಲಾ ಅಂತಂದರೆ ನೋಡಿ, ನಾನು ಅದೇ 2006 ಬೆಂಗಳೂರು ಬಂದಾಗಲೇ ಜನ ಏನು ಅಂದರೆ ಈಗ ಈಗ ಒಂದು ಚಿಕ್ಕ ಹಳ್ಳಿಯಿಂದ ಬಂದಾಗ ನಿಮ್ಗಲ್ಲಿ ಏನೂ ಡಿಫ್ರೆನ್ಸ್ ಇರಲ್ಲ, ಅಕ್ಕಪಕ್ಕ ಎಲ್ಲ ಒಂದೇ ಥರ ಇರ್ತೀರ. ಹಳ್ಳಿಯಿಂದ ಸಿಟಿಗೆ ಬಂದಾಗ ಏನಾಗುತ್ತೆ, ದೊಡ್ಡ ದೊಡ್ಡ ಮನೆ ನೋಡ್ತೀರಾ, ದೊಡ್ಡ ದೊಡ್ಡ ಕಾರ್ ನೋಡ್ತೀರಾ, ಎಲ್ರಿಗೂ ಆಸೆ ಬಂದೇ ಬರುತ್ತದು. ಸೊ ನಾನು ಫಸ್ಟ್ ಟೈಮ್ ಅದೇ BMW ಕಾರು ಅಂದರೆ ನನ್ನ ಲೆಂತ್ ಆಗಿರೋದು ಕಾರೆಲ್ಲ ನನಗೆ ಭಾಳ ಇಷ್ಟ. ಆವಾಗ ನಾನು ಫಸ್ಟು BMW ಅಂತ ಓದಿದ್ದಷ್ಟೇ, ಅದು ಓದಕ್ಕೆ ಬಂದಿದ್ದೆ, ಅದು ABCD ಬಂದಾಗ ಅಷ್ಟೇ ಅದು. ಸೊ ಹಾಗಾಗಿ ಅವತ್ತು 2006 ಅಂದ್ಕೊಂಡಿದ್ದೆ ಇದು ತೊಗೋಬೇಕು ಅಂತಂದ್ಬಿಟ್ಟು. ನಾನು ಇವನ್ 2012 ಅದರದ್ದು ವಾಲ್ಪೇಪರ್ ಎಲ್ಲ ಸೇವ್ ಮಾಡ್ಕೊಂಡ್ಬಿಟ್ಟು ಈ ಥರ ಎಲ್ಲ ಸೇವ್ ಮಾಡ್ಕೊಂಡು ಇಟ್ಟಿದ್ದೆ. ಬಟ್ ಯಾವ ಇಯರ್ಲಿ? 2012 ತಗೊಂಡಿದ್ದು ಯಾವ ಇಯರ್ಲಿ ಕಾರಣ? ನಾನು 21 ತೊಗೊಂಡಿದ್ದು. 9 ವರ್ಷಕ್ಕೆ ಅಚೀವ್ ಆಯಿತು. 9 ವರ್ಷಕ್ಕೆ ನೀವು ತಗೊಂಡ್ರಿ ಅನ್ಕೊಳ್ಳಿಲ್ಲ? ಅಲ್ಲಲ್ಲ, ಅದು ಅಂದ್ಕೊಂಡಿದ್ದು. ಬಟ್ ನಾನು ಹಂಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ 2017 ಆ ವೀಡಿಯೋಗೆ ಲೆಕ್ಕ ಹಿಡಿಬೇಕು ನಾವು ಅಷ್ಟೇ. ಆ ವಿಡಿಯೋ ದುಡ್ಡಲ್ಲೇ ತೊಗೊಂಡಿರೋದು. ಬಟ್ ಅಂದ್ಕೊಂಡಿರೋದು ಮುಂಚೆನೇ, ಅಂದರೆ ಯೂಟ್ಯೂಬಿಂದ ತೊಗೊಳ್ತೀನಿ ಅಂತ ನನಗೇನು ಐಡಿಯಾ ಇರಲಿಲ್ಲ. ಒಟ್ಲಲ್ಲಿ ತೊಗೋಬೇಕು, ಯೂಟ್ಯೂಬೋ ಬೇರೆ ಬಿಸ್ನೆಸ್ಸೋ ಏನು ಮಾಡ್ತೇವೋ ತೊಗೋಬೇಕು. ಸೊ ಹಾಗಾಗಿ ಬೇರೆ ಥರ ಮುಂಚೆ ಬಿಸ್ನೆಸ್ಗಳು ಸ್ಟಾರ್ಟ್ ಮಾಡಿದ್ದೆ, ಎಲ್ಲ ಝೀರೋ ಮೈನಸ್. ಒಂದೊಂದು ಟೈಮ್ ಅವನಿಗೆ ಕೈ ಹಿಡಿ ಇವನಿಗೆ ಕೈ ಹಿಡಿ ಅಂತ ಒಂದಿಷ್ಟು ಆಗಿತ್ತು ಅಷ್ಟೇ. ಸೊ ಆಮೇಲೆ ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾಗ ಯಾವಾಗ ದುಡ್ಡು ಬರೋಕ್ಕೆ ಶುರು ಮಾಡ್ತೋ ಇನ್ಮೇಲೆ ನಾವು ಕೈ ಚಾಚಿ ಇನ್ನೊಬ್ಬರಿಗೆ ಕೇಳಬಾರ್ದು ಅಂತಂದು. ಯಾಕಂದರೆ ಫಸ್ಟ್ ಟೈಮ್ HSR ಬಂದಾಗ 2014 ನನ್ನ ಹತ್ರ ದುಡ್ಡು ಖಾಲಿಯಾಗಿತ್ತು. ನನ್ನ ಫ್ರೆಂಡ್ ಹತ್ರ 3,500 ರೂಪಾಯಿ PG ರೆಂಟು, ಅವನು ನನ್ನ ಕೈಯಲ್ಲಿ ದುಡ್ಡು ಕೊಟ್ಟಿರಲಿಲ್ಲ. PG ಓನರ್ ಹತ್ರ ಬಂದು 10 ರೂಪಾಯಿ ಕೌಂಟಿಂಗ್ ಮಾಡಿಬಿಟ್ಟು ಅವನೇ ಕೊಟ್ಟೋಗಿದ್ದ ನಿಮ್ಮ ಫ್ರೆಂಡ್. ಹೌದು. ಸೊ ಅವತ್ತು ಅವ್ನು ಸಪೋಸ್ ಏನಾರು ಹೆಲ್ಪ್ ಮಾಡಿತ್ತಿಲ್ಲ ಅಂದರೆ ಮೇ ಬಿ ನಾನು ಊರಿಗೆ ಹೋಗೋ ಸಿಚುವೇಶನಲ್ಲಿ. ಏನು ಮಾಡ್ತಿದ್ದಾರೆ ಈಗ ನಿಮ್ಮ ಫ್ರೆಂಡು? ಅವ್ರು ನೆಸ್ಲೆಯಲ್ಲಿ ಒಂದು ಸ್ಟಾಲ್ ತೊಗೊಂಡ್ಬಿಟ್ಟು ವರ್ಕ್ ಮಾಡ್ತಾರೆ. ಏನು ಹೇಳ್ತಾರೆ ಇವಾಗ ನಿಮ್ಮ ಫ್ರೆಂಡ್ ನಿಮ್ಮ ಬಗ್ಗೆ? ಅವರು ಇದೆಲ್ಲ ಅದು, ಯಾಕಂದರೆ ಅವನು ನಾನು ಕಾಲೇಜ್ ಫ್ರೆಂಡ್ ಹೇಳಬೇಕಂದ್ರೆ ಡಿಪ್ಲೊಮಾದಲ್ಲಿ ಅವ್ರು ಅಟ್ಲೀಸ್ಟ್ ಇಲ್ಲೇ ಇದ್ದವರು, ಅಟ್ಲೀಸ್ಟ್ ಅವ್ರಿಗೆ ಮಾತಾಡೋಕ್ಕಾದ್ರೂ ಬರ್ತಿತ್ತು, ನನಗೆ ಅದು ಬರ್ತಿತ್ತಿಲ್ಲ. ಸರ್ ಅದು ಹಿಂಗೆ ನಂದು ಹೆಂಗಾಗಿದೆ ಅಂದರೆ ಕಂಪ್ಲೀಟ್ ಆಪೋಸಿಟು. ಯಾರಿಗೂ ಇವನು ಹಿಂಗಾಗ್ತಾನಂತನೂ ಗೊತ್ತಿಲ್ಲ. ನಮ್ಮ ಸ್ವಂತ ತಂದೆನೇ ಬೆಂಗಳೂರು ಬಂದಾಗ ಅಂದ್ಕೊಂಡು ಹೋಗಿರೋದು, ನಾವು ಯಾವತ್ತೂ ಕನಸು ಮನಸ್ಸಲ್ಲಿ ಕಾಣಿರಲಿಲ್ಲ ಈ ಥರ. ಅವ್ರ ಅಣ್ಣ ಚೆನ್ನಾಗಿ ಓದಿದ್ದಾನೆ, ಅವನೇ ಏನೋ ಮಾಡ್ಬೋದು ಅಂತ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಆ ಥರ ಅಂತ ಅಂದ್ಕೊಂಡ್ರು. ಬಟ್ ಲೈಫಲ್ಲಿ ಬದಲಾಗಬೇಕಂದ್ರೆ ಯಾರು ಏನಾದರೂ ಅಂದ್ಕೊಂಡ್ರೂ ಆಗಲ್ಲ. ನಾವು ನಮ್ಮಲ್ಲಿ ಬರೋ ಗಂಟ ಯಾರು ಏನೂ ಮಾಡೋಕ್ಕಾಗಲ್ಲ. ಏನು ನಿಮ್ಮದು ಅಂದ್ಕೊಂಡಿದ್ದೇನು ಹಿಂಗೆ ಅಂತ? ಸೊ ನಂದು ಹೆಂಗಾಯ್ತು ಅಂದರೆ, ಬೇರೆ ಕಡೆ ಏನೋ ಒಂದಿಷ್ಟು ಬಿಸ್ನೆಸ್ಗಳಿಗೆಲ್ಲ ಸುಮ್ಮನೆ ಆನ್ಲೈನ್ ಬಿಸ್ನೆಸ್ಗಳಿಗೆಲ್ಲ ಜಾಯ್ನ್ ಆಗಿ ಶುರು ಮಾಡಿದಾಗ ಮೈಂಡ್ ಅನ್ನೋದು ಈಗ ನನಗೆ 100, 1000, 10,000 ಅಷ್ಟೇ ಗೊತ್ತಿತ್ತು. ಯಾವತ್ತು ನಾವು ಲಕ್ಷ, 1 ಕೋಟಿ, 10 ಕೋಟಿ, 100 ಕೋಟಿ ಅಂತ ಕೇಳಿರಲಿಲ್ಲ. ಅವಾಗ ಏನಾಗಿತ್ತು, ಸುಮ್ಮನೆ ಅವ್ರು ಇಷ್ಟು ಬರುತ್ತೆ ಅಂತ ಹೇಳ್ತಿದ್ರು, ಅದು ಬರುತ್ತಾ ಇರುತ್ತಾ ಗೊತ್ತಿಲ್ಲ. ಬಟ್ ನಿಮ್ಮ ಮೈಂಡು ಓಡೋಕ್ಕೆ ಶುರು ಮಾಡಿಬಿಡುತ್ತೆ ಅವಾಗ. ಸೊ ಹಾಗಾಗಿ ಯೂಟ್ಯೂಬ್ ಬಂದಾಗ ಅಂದ್ಕೊಂಡಿರೋದು, ನಾನು ಇನ್ಮೇಲೆ ಯಾರಿಗೂ ಕೈ ಚಾಚಬಾರ್ದು. ಯಾಕಂದರೆ ನಮ್ಮ ತಂದೆ 7 ಲಕ್ಷ ಸಾಲ ಮಾಡಿದರು. ಯಾವಾಗ 2006 ಮುಂಚೆ. ನಮ್ಮ ಮನೆಗೆ ದಿನಾಲೂ ಒಬ್ಬರು ದುಡ್ಡು ಕೇಳಕ್ಕೆ ಬರ್ಬೇಕು. ಕೊಟ್ಟಿರೋರು ಯಾರು ಕೊಡ್ತಾರೆ? ಸುಮ್ಮನೆ ಯಾರು ಕೊಡಲ್ಲ. ಬರ್ತೀರ ಈಗ ದುಡ್ಡು ತೊಗೊಂಡ್ಬಿಟ್ಟು 1 ತಿಂಗಳು ಬಿಟ್ಟಾದ ತಕ್ಷಣ ಏನು ಮಾಡ್ತೀರಾ ನೀವು? 1 ತಿಂಗಳು ಬಿಟ್ಟಾದ ತಕ್ಷಣ ಬರ್ತೀರಾ. ಹೌದು, ಕೊಟ್ಟವ್ರು ತಪ್ಪಲ್ಲ, ಅದು ತೊಗೊಂಡವ್ರು ತಪ್ಪಲ್ಲ. ಬಟ್ ತೊಗೊಂಡವರು ಕೊಡಬೇಕಲ್ವಾ? ಇಲ್ಲಿ ಕೊಡೋಕ್ಕೆ ಏನೂ ಇರಲಿಲ್ಲ ನಮ್ಮ ಹತ್ರ. ಸೊ ಅದನ್ನು ಎಲ್ಲನೂ ಕೂಡ ನಮ್ಮ ಫ್ಯಾಮ್ಲಿಯಿಂದನೇ ಆಲ್ಮೋಸ್ಟ್ ಎಲ್ಲನೂ ಕಲ್ತಿರೋದು. ದುಡ್ಡನ್ನು
ಒಂದು ಟೈಮ್ ಸಿಕ್ಕಾಗ ಗಳಿಸ್ಕೊಂಬಿಟ್ಟು ಇಟ್ಕೊಂಬಿಡ್ಬೇಕು, ಬೇರೆಯವ್ರಿಗೆ ಅಟ್ಲೀಸ್ಟ್ ಕೈ ಮಾಡೋ ಸಿಚುವೇಶನ್ ಬರಬಾರ್ದು ಅಂಥೇಳಿ ನನ್ನ ಮೈಂಡಲ್ಲಿ ನಾನೇ ಅಂದ್ಕೊಂಡು ಸಿಕ್ಕ ತಕ್ಷಣ ಯೂಟ್ಯೂಬು ಆ ರೇಂಜ್ಗೆ ವರ್ಕ್ ಮಾಡಿರೋದು. ಇವತ್ತು ಅಷ್ಟೆಲ್ಲ ಪೇನ್ ಬಂದಿದೆ ತಂದ್ರು ಅಟ್ಲೀಸ್ಟ್ ನಾನು 30 ವರ್ಷ ನಾನು ಇವತ್ತು ಏನು ಮಾಡಿಲ್ಲ ಅಂತಂದ್ರೂ ನಾನು ಆರಾಮಾಗಿ ಇರ್ಬೋದು. ನಾನು ಹೋಗಲಿ ಪೇನ್ ಇದೆ, ನಾನು ಏನು ಮಾಡೋಕ್ಕಲ್ಲ ಅಂದರೂ ನೆಮ್ಮದಿಯಾಗಿರ್ಬೋದು. ಸೊ ಅದು ಆದ ತಕ್ಷಣ ಮನುಷ್ಯನಿಗೆ ಒಂದು ಡ್ರೀಮ್ ಅಂತ ಇರುತ್ತೆ ನೋಡಿ, ಅದನ್ನು ಬಿಡೋದಿಲ್ಲ. ನಿಮಗೆ ಎಷ್ಟೇ ಪೇನ್ ಇದ್ದರೂ ನಿಮ್ಮ ಬೆಳಿಗ್ಗೆ ಮತ್ತೆ ನಾವು ವರ್ಕ್ ಮಾಡ್ತೇವೆ, ಆ ಪೇನ್ ಕಾಣಿಸಲ್ಲ ಅವಾಗ. ಮೇ ಬಿ ವರ್ಕ್ ಮುಗಿದಾದ ತಕ್ಷಣ ಅನ್ನಿಸ್ಬೋದು ಪೇನ್ ಅಂತಂದ್ಬಿಟ್ಟು. ಸೊ ನಂದು ಆ್ಯಕ್ಚುಲಿ ಡ್ರೀಮ್ ಬುಕ್ಕು ಇದು ಹೆಂಗೆ ನಮಗೆ ಹೆಂಗೆ ನಾವು ಬೆಳಿಬೇಕು, ಏನೇನು ತಗೋಬೇಕು, ಫಸ್ಟ್ ಸ್ಟೆಪ್ಪಿಂದ ನಾನು BMW ಇಟ್ಕೊಳ್ಳಿಲ್ಲ. ಯಾಕಂದರೆ ಅದು ಗೊತ್ತು ತುಂಬ ಕಾಸ್ಟು ಇರುತ್ತೆ. ಪ್ಲಸ್ ಕಾರ್ ತೊಗೊಂಡ್ರು ಮೇಂಟೆನೆನ್ಸ್ಗೆ ಅಂದರೆ 2.5 ಲಕ್ಷ ಅಂತೂ ಬೇಕೇ ಬೇಕು. ಯಾವ ಇಯರ್ ಬುಕ್ ಇದು ಮಾಡಿದ್ದು? ಇದು ಬಂದ್ಬಿಟ್ಟು 2012 ಬರ್ಕೊಂಡಿರೋದು. ಯಾಕಂದರೆ ನಮ್ಗೆ ಅವಾಗ ಸ್ವಲ್ಪ ನೆಟ್ವರ್ಕ್ ಮಾರ್ಕೆಟಿಂಗ್ ಸೇರ್ಕೊಂಡು ಇದು ಮಾಡಿದ್ದು. ಟೈಮ್ ಟು ಬಿಲೀವ್ ಅಂತಂದ್ಬಿಟ್ಟು ಹಾಕಿರೋದು. ಇದು ಒಂದು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಸೇರ್ಕೊಂಡಾಗ ಅಲ್ಲಿಂದ ನಾನು ಫಸ್ಟ್ ಅನ್ಕೊಂಡಿದ್ದು ಬೈಕ್ ತೊಗೋಬೇಕು ಅಂತಂದ್ಬಿಟ್ಟು. ಸೊ 220ನೇ ತೊಗೋಬೇಕು ಅಂತ ಅನ್ಕೊಂಡಿದ್ದೆ. ಅದಕ್ಕಿಂತ ಮುಂಚೆ ಯಾವ ಬೈಕೂ ತೊಗೊಂಡಿರಲಿಲ್ಲ ನಾನು. ಓಕೆ. ಸೊ ನಡ್ಕೊಂಡು ಹೋಗ್ಬೇಕು ಇಲ್ಲ ಬೈಕ್ ತಗೋಬೇಕಂದ್ರೆ 220. ಸೊ ಅದು ನಾನು ಹೊಸ ತಗೋಬೇಕು ಸೆಕೆಂಡ್ ತಗೋಬೇಕಂತ ಡಿಸೈಡ್ ಇಲ್ಲ, ಬೈಕ್ ತಗೋಬೇಕು. ಸೊ ಇದನ್ನ ತಗೊಂಡೆ. ಇದು ಯಾಕೆ ನಾನು ಸೆಕೆಂಡ್ ತಗೊಳ್ತಿದ್ದೀನಿ ಅಂತ ಹೇಳ್ತೀನಿ ನೋಡಿ. ದುಡ್ಡು ಮಾಡ್ಬೇಕಂದವರು ಇಮ್ಮಿಡಿಯೇಟಾಗಿ ಬೈಕು ಮನೆ ಕಾರು ತಗೋಬಾರ್ದು ಅಂತಂದ್ಬಿಟ್ಟು ನಮ್ಮ ವಿಜಯಾನಂದ ಓನರ್ ಅವರು ಹೇಳಿರೋ ಮಾತು ಮನೆ ಹುಚ್ಚೋದೆಲ್ಲ ಬಿಡು. ನಾನು ಹಂಗೆ ಅನ್ಕೊಂಡು ಸ್ಟಾಕ್ ಹಾಕಿದೆ. ಅಂದರೆ ಸ್ಟಾಕಲ್ಲಿ ತುಂಬ ದುಡ್ಡು ಅರ್ನ್ ಮಾಡಿರುತ್ತೆ, ಯಾಕಂದರೆ ಬೇರೆಯವರೆಲ್ಲ ಅರ್ನ್ ಮಾಡಿದ್ದಾರೆ, ಬಟ್ ನಂದ್ರಲ್ಲಿ ಆಗಿಲ್ಲ. ಸೊ ಹಾಗಾಗಿ ನಾನು ವೆಹಿಕಲ್ಸ್ಗಳಿಗೆ ದುಡ್ಡನ್ನು ಅಷ್ಟು ವೇಸ್ಟ್ ಮಾಡಬಾರ್ದು. ಹಾಗಾಗಿ ನಾನು ಸೆಕೆಂಡ್ಸು ಹೋಟ್ಲಲ್ಲಿ ಏನೋ ಓಡಬೇಕಂತಂದು. ಸೊ ಇದನ್ನು ಫಸ್ಟ್ ಅಂದ್ಕೊಂಡೆ, ಇದು ತೊಗೊಂಡೆ. ಇದು ಆಮೇಲೆ ಆದ ತಕ್ಷಣ ಅದೇ ಲ್ಯಾಪ್ಟಾಪು ಏನು ಅಂದ್ಕೊಳ್ಳಿ ಇದನ್ನು ತೊಗೊಂಡೆ. ನೆಕ್ಸ್ಟ್ ನಂದು ಕಾರು. ಸೊ ನಂದು ಆ್ಯಕ್ಚುಲಿ ಇಲ್ಲಿ ನನ್ನ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ ಆಯಿತು, ಬಟ್ ನನಗೆ ಬ್ರ್ಯಾಂಡಿಂಗ್ ಮಾಡೋಕ್ಕೆ ಬ್ಲ್ಯಾಕ್ ಸೂಟ್ ಆಗಲ್ಲ. ಸೊ ನನಗೆ ವೈಟ್ ಬೇಕಾಯ್ತು ಆಗ. ಸೊ ಕಲರ್ ಚೇಂಜ್ ಮಾಡಿದೆ. ಗಾಡಿನೂ ಕೂಡ ನಾನು ಅನ್ಕೊಂಡಿದ್ದು 7 ಸೀರೀಸ್ ತೊಗೊಳ್ಳೋಣ ಅಂತಂದ್ಬಿಟ್ಟು. ಸೊ ನನಗೆ ಆ ಟೈಮಲ್ಲಿ ಇಮ್ಮಿಡಿಯೇಟಾಗಿ 7 ಸೀರೀಸ್ ನನ್ನ ಗಾಡಿ ಸಿಗಲಿಲ್ಲ. ಸೊ ನಾನು 5 ಸೀರೀಸ್ ತೊಗೊಂಡೆ. ಬಟ್ ಇವಾಗ ಹೋಗ್ತಾ ನನಗೆ ಅದು ಏನೋ ಗೊತ್ತಿಲ್ಲ 7 ಸೀರೀಸೇ ಇರಬೇಕು. ಯಾಕಂದರೆ ನನಗೆ ಅದು ತುಂಬ ಲೆಂತ್ ಗಾಡಿ. ಅದು ಒಂಥರ ನಿಮಗೆ ಏನೋ ಕುತ್ಕೊಂಡು ಹೊಂಟ್ರೆ ಒಂಥರ ಅಂತಂದು. ನೆಕ್ಸ್ಟು ಮನೆ ಈ ಥರ ಕಟ್ಟಬೇಕಾಗಿತ್ತು. ಫಾರ್ಮ್ ಹೌಸ್ ಆ್ಯಕ್ಚುಲಿ 2 ವರ್ಷದ ಹಿಂದೆ ಒಂದು ಫಾರ್ಮ್ ಹೌಸ್ ಎಲ್ಲ ಓಡಾಡ್ಬಿಟ್ಟು ನೋಡಿಬಿಟ್ಟು ಲಾಸ್ಟಿಗೆ ಏನಕ್ಕೋ ಬೇಡ ಅಂತ ಸದ್ಯಕ್ಕೆ ಗ್ಯಾಪ್ ಬಿಟ್ಬಿಟ್ಟು ಸೊ ಇವಾಗ ಪ್ರೆಸೆಂಟಾಗಿ ಅದೇ ಸೈಟ್ ತೊಗೊಂಡಿನಿ. ಬಟ್ ನಾನು ಈ ಥರ ಇರಲೇಬೇಕು ಅಂಥೇಳಿ ಇವಾಗಲೇ ನನ್ನ ಮೈಂಡಲ್ಲಿ ಈ ಥರ ಇರಬೇಕಂತ ಇರೋದು. ಸೊ ಅದು 1 ವರ್ಷದಲ್ಲಿ ಮಾಡ್ತೀನೋ 10 ವರ್ಷದಲ್ಲಿ ಮಾಡ್ತೀನೋ ಗೊತ್ತಿಲ್ಲ, ಒಟ್ಟಲ್ಲಿ ಮಾಡ್ತೀನಿ. ಸೊ ಆ ಥರ ಅಂದರೆ ನಾವು ಹಿಂಗೆ ಇರಬೇಕು ಅಂತಂದ್ಬಿಟ್ಟು. ಈಗ ಇದನ್ನು ಫೋಟೋ ನೋಡಿದ್ರೆ ಇದು ನಿಮಗೆ ಇದು ಫೋಟೋ ಕರೆಕ್ಟ್ ಅಲ್ವಾ? ನೀವು ಇವತ್ತು ನೋಡ್ತಿದ್ದೀರಾ. ನಾನು ಇಡೀ ಡ್ರೀಮ್ ಇದು ನಾನು ಯೋಚನೆ ಮಾಡಿದ್ರೆ ಇಲ್ಲಿ ಮನೆಯಲ್ಲಿದ್ದೀನಿ, ನನ್ನ ಡೋರಲ್ಲಿ ಇಲ್ಲಿ ಕುತ್ಕೊಂಡಿದ್ದೀನಿ, ಆ ಥರ ಒಂದು ಇಮ್ಯಾಜಿನೇಷನ್ ನಂದಿರುತ್ತೆ. ಸೊ ನೆಕ್ಸ್ಟ್ ಆದ ತಕ್ಷಣ ಬಂದ್ಬಿಟ್ಟು ನಂದೊಂದು BMW ಸರ್ವಿಸ್ ಸೆಂಟ್ರ್ ಯಾಕಂದರೆ ಸೇಲ್ಸಲ್ಲಿ ದುಡ್ಡಿಲ್ಲ, ಸರ್ವಿಸಲ್ಲಿ ದುಡ್ಡಿರೋದು. ಸೊ ಹಾಗಾಗಿ ಫ್ಯೂಚರಲ್ಲಿ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಮಾಡಬೇಕು ಅಂತಂದ್ಬಿಟ್ಟು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲ್ಯಾಂಡು ಈ ಥರ ಕಾಣಿಸ್ಬೇಕು ನಂದೊಂದು ಹೈಟಲ್ಲಿ ನಿಂತ್ಕೊಂಡಾಗ ಅಂತಂದ್ಬಿಟ್ಟು ಹೌದು ಲ್ಯಾಂಡು. ಸೊ ನೆಕ್ಸ್ಟ್ ಇದೊಂದು ರಿಯಲ್ ಎಸ್ಟೇಟ್ ಕಡೆ ಹೋಗ್ಬೇಕು ಅಂತ ಟವರ್ಸ್ ಹೌದು ಈ ಥರ ಮಾಡೋಣ ಅಂತ ನಾನು ಇದನ್ನು ಏನು ಕನ್ಕೊಂಡೀನಿ ಅಂತಂದರೆ ನನಗೆ ಇಲ್ಲಿವರೆಗೂ ಬರೋಕ್ಕಾಗಲ್ಲ ಅಂತ ತಿಳ್ಕೊಳ್ಳಿ. ಇವಾಗ ಎಲ್ಲಿದೆ ಓಕೆ, ನಾನು ಇಲ್ಲಿವರೆಗೂ ಬಂದೆ ಅಂತ ತಿಳ್ಕೊಳ್ಳಿ, ಇಲ್ಲಿವರೆಗೂ ಬರೋಕ್ಕಾಗಿಲ್ಲ ಅಂತ ತಿಳ್ಕೊಳ್ಳಿ. ಸೊ ನನಗೆ ಕಂಪೇರ್ ಮಾಡಿದ್ರೆ 3,500 ಸಂಬಳ ತೊಗೊಂಡು 2009ನಲ್ಲಿ ನಾನು ಇಷ್ಟಕ್ಕೆ ಬಂದಿದ್ದೀನಿ ಅಂತಂದರೆ ಅದು ಬೇರೆಯವ್ರಿಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಬಟ್ ನನ್ನ ಗ್ರಾಫ್ ನೋಡಿದ್ರೆ, ನನ್ನ ಎಜುಕೇಷನ್ ನೋಡಿದ್ರೆ, ನನ್ನ ಬುದ್ಧಿ ನೋಡಿದ್ರೆ, ನನಗೆ ಯಾವ ಥರ ಜನ ಯೋಚನೆ ಮಾಡ್ತಿರೋ ಅಂತಂದರೆ ನಂದು ಗ್ರೌಂಡಿಂದ ನನಗೆ ಎಲ್ಲೋ 100 ಪಟ್ಟು ಮೇಲೆ ಇರೋದು ಇವಾಗ. ಬಟ್ ನಿಮ್ಗೆ ಹಂಗೆ ಅನ್ಸಲ್ಲ ನನ್ನ ಗ್ರೋತ್ ನೋಡಿದ್ರೆ. ಬಟ್ ನನ್ನ ಪರ್ಸ್ನಲ್ಲಾಗಿ ನನ್ನ ನೋಡಿದ್ರೆ ನಂದು ಎಲ್ಲೋ ಇರೋದು. ಸೊ ಅಂದರೆ ಏನು ಗೊತ್ತಿಲ್ಲದೆ ಇರೋರು ನಾವು ನಮಗೆ ಕಂಪೇರ್ ಮಾಡ್ಕೊಂಡಾಗ್ಲಿ ನಾವು ನೆನ್ನೆ ಹೌದೌದು ನಾನು 15 ವರ್ಷದಿಂದ 10 ವರ್ಷದಿಂದ ಹೇಗಿದ್ದ ನಾನು ಕಸ್ತೂರಿ ನ್ಯೂಸಲ್ಲಿ ಕೆಲಸ ಮಾಡ್ತಿದ್ದೆ 2015ರಲ್ಲಿ. 2005ರಲ್ಲೇನು ಕಾಲೇಜಲ್ಲಿ ಓದ್ತಿದ್ದೆ. ಹೌದು 95ರಲ್ಲೇನು ನನಗಾಗ ಒಂದು 7 ವರ್ಷದ ಹುಡುಗ. ಕರೆಕ್ಟ್. ಸೊ ಹಾಗಾಗಿ ನಾವು 10 ಇಯರ್ಸ್ ಲೈಫ್ ಕಂಪೇರ್ ಮಾಡಿದಾಗ ಈಗ ದತ್ತ ಅವರು 2015 ಏನಾಗಿದ್ರು
5 ಏನಾಗಿದ್ರು ಅಂದಾಗ 15 ಅಂದಾಗ ನಾವು ಇನ್ನು ಸ್ಟ್ರಗಲಿಂಗ್ ಟೈಮ್ ಕರೆಕ್ಟ್ 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 ಅಲ್ವಾ. ಯೂಟ್ಯೂಬ್ ಆಗಿ ಫಸ್ಟ್ ವಿಡಿಯೋ ಇದು ಮಾಡಿದ್ರಿ. ಹೌದು. 2005 ಏನು ಸ್ಕೂಲಲ್ಲಿ. ಕರೆಕ್ಟ್ ಹೌದು. ಸೊ ಹಾಗಾಗಿ ಜರ್ನಿ ಹಂಗಿದ್ದಾಗ ನಮ್ಗೆ ವಾವ್ ಫ್ಯಾಕ್ಟ್ರಿ ಅಲ್ವಾ. ಕರೆಕ್ಟ್. ಸೊ ಈಗ ಏನು ಯಂಗ್ಸ್ಟರ್ಗಳಿಗೆ ಏನು ಹೇಳ್ತೀರಿ? ಸೊ ಇವಾಗ ನಾನೇನು ಹೇಳೋದಂತಂದ್ರೆ ಯಂಗ್ಸ್ಟರ್ಗಳಿಗೆ ತುಂಬ ಜನ ಇದೇ ಕೆಲಸ ಬೇಕು ಅದೇ ಕೆಲಸ ಬೇಕು ಅಂತ ಓಡಾಡ್ತಿರ್ತಾರೆ. ನೀವು ನಂಬೋದಿಲ್ಲ, ಆ್ಯಕ್ಚುಲಿ ನಾನು ಚಿಕ್ಕ ಏಜಲ್ಲಿ DC ಮೋಟ್ರ್ ಇಟ್ಕೊಂಡ್ಬಿಟ್ಟು ಒಂದು ಫ್ಯಾನ್ ಮಾಡೋದು, ಏನೇನೋ ಈ ಥರ ಒಂದು ಟೇಪ್ ರೆಕಾರ್ಡರ್ ಮಾಡೋದು, ಅದು ಬಿಂದಿಗೆ ತೊಗೊಂಡ್ಬಿಟ್ಟು ಸೌಂಡ್ ಬಾಕ್ಸ್ಗಳು ಹಾಕೋದು, ಈ ಥರ ಮಾಡ್ತಿದ್ದೆವು. ಅದನ್ನೇ ಇವತ್ತು ವರ್ಕ್ ಆಗಿದೆ ನಮಗೆ ಅಂತಂದರೆ ಯಾರು ನಂಬಲ್ಲ. ಅದು ಆ್ಯಕ್ಚುಲಿ ನಾನು ಹೇಳೋದು ನಮ್ಮ ಸ್ವಂತ ಬ್ರೈನ್ಗೆ ಒಂದು ನಮಗೆ ಒಂದು ಬುದ್ಧಿ ಇರುತ್ತೆ, ಅದು ಯಾರು ಗೈಡ್ ಮಾಡಲ್ಲ. ನಾನು ನಿಮ್ಗೆ ಅವಾಗಲೇ ಹೇಳಿದೆ, ನಾನು ಪೇಪರ್ ಇದು ಪ್ಲೇನ್ ಮಾಡ್ತಿದ್ದೆ, ನನಗೆ ಯಾರನ್ನೂ ಹೇಳ್ಕೊಡ್ತಿತ್ತಿಲ್ಲ, ಅದು ನಾನೇ ಮಾಡ್ತಿದ್ದೆ. ಸೊ ಅದು ನನ್ನ ಸ್ವಂತ ಬುದ್ಧಿಯಿಂದ ಮಾಡ್ತಿದ್ದೆ. ನಮ್ಮ ಅಣ್ಣ ಅದನ್ನೇ ಯಾಕೆ ಯೂಟ್ಯೂಬಲ್ಲಿ ನೀನು ಮಾಡಿ ಹಾಕಬಾರ್ದು ತಂದಾಗ ನಾನು ಅಲ್ಲಿಂದ ಶುರುವಾಗಿದ್ದು. ಸೊ ಸ್ವಂತ ಬುದ್ಧಿ ಅನ್ನೋದು ತುಂಬಾ ವ್ಯಾಲ್ಯೂ ಆ್ಯಕ್ಚುಲಿ ಹೇಳಬೇಕಂದ್ರೆ. ಯಾಕಂದರೆ ನಿಮ್ಮ ಬುದ್ಧಿಗೆ ಇನ್ನೊಬ್ಬರ ಬುದ್ಧಿ ಮ್ಯಾಚ್ ಆಗಲ್ಲ. ನಿಮ್ಮ ಲಕ್ಷಾಂತರ ಕೋಟ್ಯಾಂತರ ಜನ ಇರಲಿ, ಪ್ರತಿಯೊಬ್ಬರ ಮೈಂಡು ಬೇರೆ ಬೇರೆ ಥರನೇ ಯೋಚನೆ ಮಾಡುತ್ತೆ. ಇಲ್ಲ ನಿಮ್ಮ ಮೈಂಡಲ್ಲಿರೋದು ನನಗೆ ಮಾಡೋಕ್ಕಾಗಲ್ಲ, ನನ್ನ ಮೈಂಡಲ್ಲಿರೋದು ನಿಮ್ಗೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಯಾರು ಸ್ಟಾರ್ಟ್ ಮಾಡ್ಕೊಳ್ತಾರೋ ಅವ್ರು ಫಸ್ಟೇ ಅಂತಾರೆ. ಸೊ ಅದಕ್ಕೆ ಇವಾಗ ನೀವು 4 ಜನಕ್ಕೆ ಹೋಗಿ ಹೇಳ್ತೀರಾ ನನ್ನ ಮೈಂಡಲ್ಲಿ ಹಿಂಗಿದೆ ಅಂತೇಳಿ. ಸೊ ಅದು ಒಬ್ಬರು ಒಪ್ಪಿಕೊಳ್ಬೋದು, ಒಬ್ಬರು ಒಪ್ಪಿಕೊಳ್ದೇ ಇರ್ಬೋದು. ನಿಮ್ಮ ಹೇಳಿರೋ ಕಾನ್ಸೆಪ್ಟ್ಗೆ ವ್ಯಾಲ್ಯೂ ಇರಲ್ಲ. ಅದು ನೀವು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಹಾಕಿ ಎಷ್ಟೋ ಜನ ವೆಯ್ಟ್ ಮಾಡ್ತಿರ್ತಾರೆ. ಇವಾಗ ನಾನು ಯಾರು ಅಂತಂದ್ಬಿಟ್ಟು ಮೇ ಬಿ ನನ್ನ ಮುಖ ಪರಿಚಯ ಇರಲಿಕ್ಕಿಲ್ಲ ಬಟ್ ನನ್ನ ಚಾನಲ್ ಹೆಸರು ಎಷ್ಟೋ ಕಂಟ್ರಿಗಳಿದ್ದಾವೆ, ಕಂಟ್ರಿಲ್ ಹೆಸರು ನನ್ನ ಚಾನಲ್ ಹೆಸರು ಗೊತ್ತಿದೆ ಅವರಿಗೆ, ಬಟ್ ನಾನಂತ ಗೊತ್ತಿರಲ್ಲ ಅಷ್ಟೇ. ಸೊ ನಾನು ಹೇಳೋದೇನೆಂದರೆ ಜಾಬ್ ಅನ್ನೋದನ್ನು ಬಿಟ್ಬಿಟ್ಟು ಸದ್ಯಕ್ಕೆ ನಿಮ್ಮದು ಏನು ಮಾಡೋದು ಅಂತ ಅನ್ನೋದು ಅದೊಂದು ಸ್ಕಿಲ್ಲು. ಯಾಕಂದರೆ ಜಾಬಲ್ಲಿ ನೀವು ಇಷ್ಟೆಲ್ಲ ರೀಚ್ ಮಾಡೋಕ್ಕಾಗೋದಿಲ್ಲ. ಈಗ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ನಮ್ಮಲ್ಲಿ ನಾನು ಬಜಾಜ್ ಶೋರೂಮಲ್ಲಿ ವರ್ಕ್ ಮಾಡ್ತಿರ್ಬೇಕಂದ್ರೆ ಒಂದು ಮ್ಯಾನೇಜರು ನಾವು ಹೋಗಿಂತ ಮುಂಚೆ ಅವ್ರು 10 ವರ್ಷದ ಮುಂಚೆನೇ ಮಾಡಿದರು. ಆ ಬಜಾಜ್ ಅನ್ನೋದು ಒಂದು ಪಿಕಪ್ ಮಾಡಿ ನಿಲ್ಲಿಸಿದ್ರು, ನಾವು ಹೋಗಿದ್ದೆವು. ನೀವು ನಂಬೋದಿಲ್ಲ ಸರ್, ಆ್ಯಕ್ಚುಲಿ ಅವ್ರದ್ದೊಂದು ಪೋಸ್ಟ್ ಚೇಂಜ್ ಆಗಿತ್ತು. ಅವ್ರು ಏನೋ ಒಂದು ಪಾರ್ಟಿ ಇಟ್ಟಿದ್ರು, ಎಲ್ಲ ಸೇರಿಬಿಟ್ಟು ಕ್ಲ್ಯಾಪ್ ಹೊಡೆದೆ. ಕ್ಲ್ಯಾಪ್ ಹೊಡಿತಾ ನನ್ನ ಮೈಂಡಿಗೆ ಏನು ಬಂತಂದರೆ, ಇವರೇ 10 ವರ್ಷ ಟೈಮ್ ತೊಗೊಂಡು 20,000 ಸಂಬಳ ಬರ್ತಿದೆ, ಇನ್ನು ನಾನಿಲ್ಲಿ 10 ವರ್ಷ ನಿಂತ್ಕೊಂಡು ಮಾಡಿದ್ರೆ ನನ್ನ ಬುದ್ಧಿಗೆ ಎಷ್ಟು ಬರ್ಬೋದಪ್ಪ ಅಂತ. ಯಾಕಂದ್ರೆ ನಮ್ಗೆ ಫಸ್ಟೇ ಹೇಳೋಕ್ಕೂ ಬರ್ತಿದ್ದಿಲ್ಲ, ಬರೆಯೋಕ್ಕೂ ಬರ್ತಿದ್ದಿಲ್ಲ. ಈ ಥರ ಒಂದೊಂದು ಎಕ್ಸ್ಪೀರಿಯನ್ಸ್, ಓನ್ ಎಕ್ಸ್ಪೀರಿಯನ್ಸ್ ಆಗಿ ಇಲ್ಲಿವರೆಗೂ ನನಗೆ ತೊಗೊಂಬಂದಿರ್ತಿರೋದು. ಅಂದರೆ ನೀವು ಅದೇ ಕೆಲಸ ಮಾಡಿದರೆ ಸಂಬಳದ ಮೇಲೆ ಕಮಿಟ್ಮೆಂಟ್ ಒದ್ದಾಟ್ಗಳಿರೋದು. ನೀವು ಆ ಕಮಿಟ್ಮೆಂಟ್ಗಳ ಕಡೆ ನೋಡಿಲ್ಲ, ನಿಮ್ಮ ಸ್ಕಿಲ್ ಏನಿತ್ತು, ನಿಮ್ಮ ಅಣ್ಣ ಏನು ಸಜೆಸ್ಟ್ ಮಾಡಿದ್ರು ಆ ಕಡೆ ಬಂದ್ರಿ, ವಿಶಾಲವಾಗಿ ಯೋಚನೆ ಮಾಡಿದ್ರಿ. ಹೌದು. ಹಾಗಾಗಿ ವಿಶಾಲವಾಗಿ ಯೋಚನೆ ಮಾಡಿದ ಪರಿಣಾಮ ವಿಶ್ವದಲ್ಲೆಲ್ಲ ಸರ್ ಇವಾಗ ನೀವು ಸ್ವಂತ ಟ್ರೆಂಡ್ ಮಾಡಿದ್ರಿ. ಹೌದು. 2014ರಲ್ಲಿ ಅದೇ ಮ್ಯಾನೇಜರ್ಗೆ ಒಂದು ಥರ್ಮಾಕೋಲ್ ಪ್ಲೇನ್ ಶೇಪ್ ಮಾಡಿಕೊಟ್ಟಿದ್ದು. ಅದು ಆಟೋ ಎಲ್ಲ ಬರ್ತಿತ್ತು, ಆಟೋದಲ್ಲಿ ಸೇಫ್ಟಿಗಂತ ಥರ್ಮಾಕೋಲ್ ಹಾಕ್ಕೊಡ್ತಿದ್ರು. ಆ ಥರ್ಮಾಕೋಲ್ ಎತ್ತಾಕೊಂಡ್ಬಂದ್ಬಿಟ್ಟು ಪ್ಲೇನ್ ಮಾಡಿ ಅವ್ರಿಗೆ ಕೊಟ್ಟಿದ್ದೆ ನಾನು. ಅವರೇ ಒಂದೊಂದು ಟೈಮು ಏನು ಇವನು, ಯಾಕಂದರೆ ಅದು ನಾವು ಅನ್ಕೋತೇವೆ. ನಾನು ಬೈದು ಅವತ್ತು ಅವ್ರಿಗೆ ಒಬ್ಬರಿಗೆ ಕೊಟ್ಟೆ, ಮನೆಯಲ್ಲಿ ಮಾಡಿದೆ, ಮನೆಯಲ್ಲಿ ಒಂದಿಷ್ಟು ಬೈದರು, ಡಸ್ಟ್ ಎಲ್ಲ ಆಗುತ್ತೆ ಅದು ಇದು ಅಂತ ನನ್ನ ಜೊತೆ ಇದ್ದವಾಗ. ಬಟ್ ಅದನ್ನೇ ಯೂಟ್ಯೂಬಲ್ಲಿ ಹಿಂಗೆಲ್ಲ ಆಗುತ್ತಂದರೆ ಎಷ್ಟೊಂದು ಜನ ಅದನ್ನೇ ಮಾಡೋದು ಗೊತ್ತಿಲ್ಲ, ಅದನ್ನೇ ಕಲಿಯೋರು ಎಷ್ಟೋ ಜನ ಇರ್ತಾರೆ. ಸೊ ನಿಮಗೆ ಪ್ರಾಮುಖ್ಯತೆ ಯಾವಾಗ ಬರುತ್ತೆ ಅಂತಂದರೆ, ಯೂಟ್ಯೂಬಲ್ಲಿ ಆ್ಯಕ್ಚುಲಿ ಏನಂತಂದರೆ, ನನಗೆ ಗೊತ್ತಿರೋದನ್ನು 4 ಜನಕ್ಕೆ ಇಲ್ಲಿ ಆಫ್ಲೈನಲ್ಲಿ ಹೇಳೋಕ್ಕಿಂತಲೂ ಆನ್ಲೈನಲ್ಲಿ ಬಂದು ಹೇಳಿದ್ರೆ 4 ಜನಕ್ಕೆ ಅವ್ರು ಇನ್ನೂ 4 ಜನಕ್ಕೆ ಯಾರಿಗೂ ಶೇರ್ ಮಾಡ್ತಾರೆ. ಹಾಗಾಗಿ ಆ್ಯಕ್ಚುಲಿ ಅದು ಹೇಳಬೇಕಂದ್ರೆ ತುಂಬ ಓವರಾಗಿ ವೈಡಾಗಿ ಸ್ಪ್ರೆಡ್ ಆಗೋದು. ನಾವು ಅನ್ಕೋತೇವೆ ಪೇಪರ್ ಪ್ಲೇನ್ ಮಾಡ್ಬೋದು, ಎಲ್ಲರೂ ಮಾಡಿರ್ತಾರಲ್ವ ಸ್ಕೂಲಲ್ಲಿ, ಬಟ್ ಬೇರೆ ಥರ ಮಾಡಿದಾಗ ಅದಕ್ಕೆ ವ್ಯಾಲ್ಯೂನೇ ಬೇರೆ ಇರುತ್ತೆ. ಸೊ ಆ ಥರ. ಸೊ ಪ್ರತಿಯೊಬ್ಬರಿಗೂ ಒಂದು ಸ್ಕಿಲ್ ಅಂತ ಇರುತ್ತೆ, ಅದನ್ನು ಯೂಟಿಲೈಸ್ ಮಾಡ್ಕೊಂಡು ಮಾಡಿದ್ರೆ ಅವರು ವರ್ಲ್ಡಲ್ಲಿ ಒಬ್ಬರೇ ಅಂತ ಅರ್ಥ. ಆಮೇಲೆ ಎಸ್, ದತ್ತ ಅವ್ರ ಜೊತೆ ಕೂತು ಮಾತನಾಡ್ತಿದ್ರೆ, ಬೆಳಿಗ್ಗೆಯಿಂದ ಕೇಳ್ತಿದ್ರೆ ನಿಲ್ಸಕ್ಕೆ ಸಾಧ್ಯ ಆಗ್ತಿಲ್ಲ. ಆದರೆ ಇಷ್ಟೆಲ್ಲ ಮಾತಾಡಿದ್ಮೇಲೆ ಏನು BMW ಆಚೆ ನಿಂತಿದೆ, ಅದ್ರ ಮುಂದೆ ಹೋಗಿ ಒಂದಷ್ಟೊತ್ತು ಮಾತಾಡಬೇಕು. ಅದಕ್ಕಿಂತ ಮುಂಚೆ ನಾನು ಡ್ರೀಮ್ದೊಂದು ಹೇಳ್ತೀನಿ. ಡ್ರೀಮ್ ಅನ್ನೋದು ನೋಡಿ, ಪ್ರತಿಯೊಂದು ಮನುಷ್ಯನಿಗೆ ಮುಂದೆ ತೊಗೊಂಬರೋದೇ ಇದು ಒಂದೇ ಒಂದು ಆಸೆ ಅನ್ನೋದು ಇರಲೇಬೇಕು. ಇವಾಗ ನನಗೆ
ಕಾರ್ ತೊಗೊಳ್ಳೋದಾಗಿರ್ಬೋದು, ಬೈಕ್ ಆಗಿರ್ಬೋದು, ಮನೆ ಆಗಿರ್ಬೋದು, ನಮ್ಗೇನು ಇಲ್ಲ ಅಂತಂದರೆ ನಾವು ನಾಳೆದು ಅನ್ನೋದು ಯೋಚನೆ ಮಾಡೋದಿಲ್ಲ. ನನಗೆ 500 ರೂಪಾಯಿ ಬಂದರೂ ಸಾಕು ಅಂದ್ಕೊಂಡ್ಬಿಡ್ತೇವೆ. ನಾನು ಡ್ರೀಮ್ ಅನ್ನೋದು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋದಿದೆ ಅಂದರೆ ನಮ್ಮ ಇಡೀ ದಿವಸದ ವ್ಯಾಲ್ಯೂ ಎಷ್ಟು ಆಗಬೇಕು ಅಂತ ಮುಂದೆ ಯೋಚನೆ ಮಾಡ್ತೇವೆ. ಆ್ಯಕ್ಚುಲಿ ಇವಾಗ ಹೇಳ್ಬೇಕಂದ್ರೆ ಇದರಲ್ಲಿ ಈ ಬುಕ್ಕಲ್ಲಿ ನಾನೊಂದು 3% ಅಚೀವ್ ಮಾಡಿದ್ರೆ ಅಂದ್ಕೊಳ್ಳೋಣ, ನನಗೆ ಇವತ್ತು ಏನೂ ಮಾಡೋಕ್ಕಾಗಲ್ಲ. ನಾಳೆ ಅಟ್ಲೀಸ್ಟ್ ನಾನು 3% ಅಂದರೆ ನಾನು ಎಲ್ಲೋ ಬಂದುಬಿಟ್ಟಿದ್ದೀನಿ. 97% ಇನ್ನು ಯಾವುದ್ರಲ್ಲಿ ಅಚೀವ್ ಮಾಡ್ತೀನಿ ಗೊತ್ತಿಲ್ಲ. ಸೊ ಈಗ ನನ್ನ ಡ್ರೀಮ್ ಅಂದ ತಕ್ಷಣ ನನಗೆ ಹೆಂಗಂದರೆ ಬುಕ್ದಲ್ಲಿ ಇಟ್ಬಿಟ್ಟು 3 ತಿಂಗಳು 6 ತಿಂಗಳು ನೋಡೋದಲ್ಲ. ನೀವು ನನ್ನ ನೆಕ್ಸ್ಟ್ ಸಪೋಸ್ ನೀವು ಒಂದು ಕಾರ್ದು ನೋಡಿದ್ರೆ ಇಲ್ಲಿ ಡಿಸ್ಪ್ಲೇದಲ್ಲಿ ಕಾಣಿಸುತ್ತೆ. ಎಷ್ಟು ಟೈಮ್ ನಾನು ಸ್ಕ್ರೀನ್ ಆನ್ ಮಾಡ್ತೀನಿ, ಪ್ರತಿ ಟೈಮು ಕಣ್ ಕುಕ್ಕುತ್ತೆ ನನಗೆ. ಲ್ಯಾಪ್ಟಾಪ್ ಆನ್ ಮಾಡ್ತೀನಿ, ಈ ಭಾಗದಲ್ಲಿದೆ, ತಿರುಗಿಸಿದ್ರೇ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಸೊ ಈ ಥರದ್ದು ಏನು ಮಾಡುತ್ತಂದರೆ ಮೋಟಿವೇಟ್ ಮಾಡ್ತಾ ಇರುತ್ತೆ, ನನಗೋಸ್ಕರನಾದರೂ ವರ್ಕ್ ಮಾಡೋ. ಸೊ ಕಣ್ಣು ಬಿಟ್ಟ ತಕ್ಷಣ ನಾನು ಗುರಿ ಏನಿದೆ ನೋಡ್ತಿರ್ತೆ, ಗುರಿ ಕಡೆ ನೋಡ್ತೀನಿ. ಅದು ಮತ್ತೆ ಸುಪ್ತ ಮನಸ್ಸಲ್ಲಿ ಅಗೇನ್ ಅಂಡ್ ಅಗೇನ್ ನಮಗೆ ನೋಡ್ ಗುರು ನೀನು ಮಾಡ್ಬೇಕು ಗುರು ನೋಡು ಎನರ್ಜಿ ಕೊಡ್ತಾನೆ ಇರುತ್ತದು. ಸೊ ಇವಾಗ ನಾನು ಹೆಂಗತ್ತಂದರೆ ಇವಾಗ ನೋಡಿ ನನ್ನ ಡ್ರೀಮು ನಾನು ಬೇರೆಯವ್ರಿಗೆ ನೋಡಲಿ, ಬೇರೆಯವ್ರಿಗೆ ತೋರ್ಸೋಕ್ಕೆ ಅಂತ ನಾನು ತೊಗೊಳಲ್ಲ. ನನ್ನ ಖುಷಿಗೆ ನಾನು ಇಷ್ಟು ವರ್ಷ ಎಫರ್ಟ್ ಹಾಕ್ಬಿಟ್ಟು ಒಂದು ರೌಂಡ್ ಹೊಡೆದು ಬಂದರೆ ಅದರಲ್ಲಿ ಎಷ್ಟು ಫ್ರೀ ಆಗುತ್ತೆ ಮೈಂಡು ಅಂದರೆ, ನಾನು ಡೈಲಿ ನನ್ನ ಕಾರಲ್ಲಿ 2 ರೌಂಡ್ಸ್ ಹಾಕ್ತಿದ್ದೆ ಮುಂಚೆ ಎಲ್ಲ. ಇವಾಗ 1 ರೌಂಡ್ ಹಾಕ್ತಿದ್ದೆ, ಡೈಲಿ ಹೋಗ್ತೀನಿ. ಈಗಲ್ಲಿ ಟ್ರಾಫಿಕ್ ಆಗ್ತಿದೆ HSR ಅಂತೇಳಿ ಹೋಗಲ್ಲ. ಈಗ ಒಬ್ಬೊಬ್ರಿಗೆ ಒಂದೊಂದು ಥರ ಮೈಂಡ್ ಫ್ರೀ ಆಗಿ ಏನೋ ಇರುತ್ತೆ. ಒಬ್ಬರು ಸಿಗರೇಟ್ ಹೊಡಿತಾರೆ, ಅವ್ರು ಎಣ್ಣೆ ಹೊಡಿತಾರೆ, ಇನ್ನೇನೋ ಹೊಡಿತಾರೆ. ನಾನು ಬರೀ ಒಂದು ಕಾರಲ್ಲಿ ಒಂದು ರೌಂಡ್ ಹಾಕೊಂಬಂದರೆ ಸಾಕು, ಮೈಂಡ್ ಫ್ರೀಯಾಗಿ ನೆಕ್ಸ್ಟ್ ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ ಹೊರಗಡೆ ಹೋದಾಗ? ಅವರು ನನ್ನ ಕಾರ್ಗೆ ಓದಕ್ಕೆ ಅಂತಲೇ ಅಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಇಫ್ ಯು ವಾಂಟ್ ಟು ಬೈ ಥಿಂಗ್ಸ್ ವಿತೌಟ್ ಲುಕಿಂಗ್ ಅಟ್ ದ ಪ್ರೈಸ್, ವರ್ಕ್ ವಿತೌಟ್ ಲುಕಿಂಗ್ ಅಟ್ ದ ಕ್ಲಾಕ್. ಇದಾದಾಗ ಇವೆಲ್ಲ ಸಾಧ್ಯ ಆಗುತ್ತೆ. ತುಂಬ ಜನ ಕಾರ್ ಡ್ರೈವರ್ ಅಂದ್ಕೊಳ್ತಾರೆ. ಈಗ ನಂದು ಮುಗೀತು, ನೆಕ್ಸ್ಟ್ ಇವ್ರಿಗೆ ಅಂತಲೂ ಬಿಲ್ಡ್ ಮಾಡಿ ಇಟ್ಟಿರೋದು ನಾನು ಇವಾಗ ಬಿಸ್ನೆಸ್. 99 ಫೇಲ್ಯೂರ್ ಆಗಿ ಒಂದೇ ಒಂದು ಪಾಸ್ ಆಗಿದೆ ಅಂದರೂ ಕೂಡ ಅದು ಎಲ್ಲೇ ಹೋಗ್ಬಿಡುತ್ತೆ ಗ್ರಾಫ್. ಸ್ಕೂಲಿಂದ ಬಂದು ಹಸು ಸೆಗಣಿ ತೆಗೆದ್ರೇ ಮಾತ್ರ ಒಂದು ಮುದ್ದೆ ಕೊಡ್ತೀರಂತ ತಿನ್ನಕ್ಕೆ. ಟೈಮ್ ನೋಡದೆ ಕೆಲಸ ಮಾಡುವವರು ಬೇಕಾಗಿದ್ದಾರೆ.